ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಆರ್ಕಿಟೆಕ್ಟ್ ಲಿಂಗಸಗೂರು ಯೂಟ್ಯೂಬ್ ಚಾನಲ್. ಈ ದಿನದ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಬಗ್ಗೆ ಬಿಗ್ ಅಪ್ಡೇಟ್ನೇ ಸಿಕ್ಕಿದೆ. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಾನು ಹಾಕೋ ಎಲ್ಲ ವಿಡಿಯೋ ಮಾಹಿತಿ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದ ಸದಸ್ಯರಿಗೆ ಶೇರ್ ಮಾಡಿ. ಇದರಿಂದ ನನಗೆ ಇನ್ನೂ ನಿಮಗೆ ಇನ್ಫಾರ್ಮೇಷನ್ ಕೊಡೋಕ್ಕೆ ಹುಮ್ಮಸ್ಸು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗೃಹಲಕ್ಷ್ಮಿ ಅಮೌಂಟು 15ನೇ ತಾರೀಕು ಬರುತ್ತೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಯಾವಾಗಲೂ ಇದೇ ಥರ ಆಗ್ತಾ ಇದೆ ಅಂತ ಎಲ್ಲರೂ ಸಹ ನನಗೆ ಕಮೆಂಟ್ ಮಾಡ್ತಾ ಇದ್ದಾರೆ. ಯಾವುದು ಹೇಳಿದ ಡೇಟ್ಗೆ ಬರ್ತಾ ಇಲ್ಲ. ಹಿಂಗೆ ಲಾಸ್ಟ್ ಡಿಸೆಂಬರಿಂದನೂ ಅದನ್ನೇ ಕಂಟಿನ್ಯೂ ಮಾಡ್ತಿದ್ದಾರೆ. ಡಿಸೆಂಬರಲ್ಲಿ ಆಗ್ತೀನಿ ಅಂತ ಹೇಳಿದ್ರು, ಜನವರಿ ಆಗ್ತೀನಿ ಅಂತ ಹೇಳಿದ್ರು, ಜನವರಿ ಫಸ್ಟಿಗೆ ಆಗ್ತೀನಿ ಅಂತ ಹೇಳಿದ್ರು, ಸಂಕ್ರಾಂತಿ ಹಬ್ಬಕ್ಕೆ ಆಗ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಹಿಂಗೆ ಸುಮಾರು ಡೇಟ್ಸ್ನ ಕೊಡ್ತಾ ಹೋದರು. ಬಟ್ ಯಾವ ಡೇಟಿಗೂ ಅಮೌಂಟ್ ಬರ್ತಾ ಇಲ್ಲ. ಇದೇನು ಸ್ಕೀಮ್ ಇಲ್ಲಿಗೆ ಸ್ಟಾಪ್ ಮಾಡ್ತಾರೆ ಅಥವಾ ಮುಂದುವರಿಯುತ್ತಾ ಮೇಡಮ್ ಅಂತ ನನಗೆ ಸುಮಾರು ಜನ ಕೇಳ್ತಾ ಇದ್ದಾರೆ. ಖಂಡಿತವಾಗೂ ಮುಂದುವರಿಯುತ್ತೆ. ಯಾಕಂದರೆ ನಿನ್ನೆ ತಾನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೀಡಿಯಾ ಮುಂದೆ ಸ್ಪಷ್ಟನೆ ನೀಡಿದ್ದಾರೆ. ಏನಂತ ನೀಡಿದ್ದಾರೆ ಅಂತ ಹೇಳಿದ್ರೆ, ಯಾಕೆ ಲೇಟ್ ಆಯಿತು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಾರೆ. ಯಾಕಂದರೆ ನಮಗೆ ಅಂದರೆ ನಮ್ಮ ಇಲಾಖೆಗೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಯಾವುದೇ ಥರದ ಅಮೌಂಟು ಬಂದಿರಲಿಲ್ಲ. ಅಂದರೆ ಬೇರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಂತ ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇರುತ್ತೆ. ಅಲ್ಲಿಂದ ನಮಗೆ ಅಮೌಂಟ್ ಬರಬೇಕು. ಅಲ್ಲಿಂದ ನಮಗೆ 3 ಮಂತ್ಸಿಂದ ಅಂದರೆ ಡಿಸೆಂಬರ್ದು ಅಮೌಂಟನ್ನು ಹಾಕಿಲ್ಲ, ಜನವರಿಲೂ ಅಮೌಂಟ್ ಹಾಕಿಲ್ಲ. ಯಾಕಂದರೆ ಅಲ್ಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ ಇತ್ತಂತೆ. ಆದ ಕಾರಣ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಯಾವುದೇ ರೀತಿಯ ಅಮೌಂಟ್ ಬಂದಿರಲಿಲ್ಲ. ಆದ ಕಾರಣ ಲೇಟ್ ಆಗಿದೆ. ಇದನ್ನು ನಾವು ನಿಮಗೆ ಹೇಗೆ ಹೇಳೋದು ಅಂತ ಈಗ ಈ ಥರ ಏನಾದರೂ ಮಾಹಿತಿಯನ್ನು ಶೇರ್ ಮಾಡಿದರೆ, ಸರ್ಕಾರದ ಹತ್ರ ದುಡ್ಡಿಲ್ಲ ಇನ್ನೇನು ಹಾಕ್ತಾರೆ ಅಂತ ವ್ಯಂಗ್ಯವಾಗಿ ಮಾತಾಡುವಂತಹ ಮಾಧ್ಯಮಗಳು ಸಹ ಇಲ್ಲಿದೆ. ಆದ ಕಾರಣ ಇದನ್ನು ಯಾರೂ ಸಹ ಎಲ್ಲೂ ಶೇರ್ ಮಾಡಿರಲಿಲ್ಲ ಅನ್ನೋ ಒಂದು ಮಾಹಿತಿ ಸಹ ಬಂದಿದೆ. ಅದೇ ರೀತಿಯಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಮಾಹಿತಿ ನೀಡಿದ್ದಾರೆ ಅಂದರೆ, ಈಗಾಗಲೇ ಅಂದರೆ 15 ದಿನ ಆಗಿದೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಮೌಂಟ್ ಬಂದು 15 ದಿನ ಆಗಿದೆ. ಇದಿನ್ನೇನು ನಿಮ್ಮ ಖಾತೆಗೆ ಜಮಾ ಮಾಡುವುದಷ್ಟೇ ಬಾಕಿ ಇದೆ. ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಸಹ ನಡೆದಿದೆ ಅಂತ ನಿನ್ನೆ ತಾನೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಯಾವಾಗ ಬರುತ್ತೆ, ಯಾವ ಡಿಸ್ಟಿಕ್ಕಿಗೆ ಮೊದಲು ಬರುತ್ತೆ ಅಂತ ನೋಡೋದಾದರೆ, ಮೊದಲನೇ ಹಂತ ಅಂದರೆ ಈಗ 2-3 ತಿಂಗಳಿಂದನೂ ಹಾಕಿಲ್ಲ. ಇದನ್ನು 2 ತಿಂಗಳಲ್ಲಿ ಮಾತ್ರ ಹಾಕ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಡಿಸೆಂಬರ್ ತಿಂಗಳದು ಮತ್ತು ಜನವರಿ ತಿಂಗಳದು 2 ತಿಂಗಳದು ಅಂದರೆ ಒಟ್ಟಿಗೆ 4,000 ರೂಪಾಯಿಗಳನ್ನು ನಿಮ್ಮ ಖಾತೆಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ. ಇದನ್ನು ನಾವು ಯಾವ ರೀತಿಯಿಂದ ಹಾಕ್ತೀವಿ ಅಂದರೆ ಹಂತವಾಗಿ ಹಾಕ್ತೀವಿ. 1ನೇ ಹಂತದಲ್ಲಿ ಒಂದು 4-5 ಜಿಲ್ಲೆಗಳಿಗೆ ಹಾಕ್ತೀವಿ, 2ನೇ ಹಂತದಲ್ಲಿ ಇನ್ನೊಂದು 4-5 ಜಿಲ್ಲೆಗಳಿಗೆ ಹಾಕ್ತೀವಿ. ಇದೇ ಥರ ಇದು ಅಂದರೆ ಇದೇನು ಅಮೌಂಟ್ ಹಾಕೋ ಪ್ರೊಸೆಸ್ ಇದೆಯಲ್ಲ, ಇದು ಸುಮಾರು ನಮಗೆ 15ರಿಂದ ಒಂದು 20 ದಿನದವರೆಗೂ ನಮಗೆ ಟೈಮ್ ತೊಗೊಳ್ತೀವಿ. ಯಾಕಂದರೆ ಎಲ್ಲರ ಖಾತೆಗೂ ಸಹ ಒಟ್ಟಿಗೆ ಜಮಾ ಮಾಡೋಕ್ಕಾಗಲ್ಲ. ಅಲ್ಲಿ ಟೆಕ್ನಿಕಲ್ ಇಶ್ಯೂ ಬರುತ್ತೆ. ಯಾಕಂದರೆ DBT ಪುಷ್ ಮಾಡಬೇಕಾದ್ರೆ ಸರ್ವರ್ ಪ್ರಾಬ್ಲಮ್ ಸಹ ಇರುತ್ತೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಆದ ಕಾರಣ ಎಲ್ಲರೂ ಸಹ ತಾಳ್ಮೆಯಿಂದ ಇರಿ. ಯಾಕಂದರೆ ಇಷ್ಟು ದಿನ ಬರುತ್ತೋ ಇಲ್ವೋ ಅಂತ ಒಂದು ಕ್ಲಾರಿಟಿ ಸಹ ಎಲ್ಲ ಮಹಿಳೆಯರಿಗೂ ಇರಲಿಲ್ಲ. ಬಟ್ ಈಗ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಈ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ನಮ್ಮ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಮೌಂಟ್ ಬಂದಿದೆ, ಇನ್ನೇನು ನಾವು ನಿಮ್ಮ ಖಾತೆಗೆ ಜಮಾ ಮಾಡುವುದಷ್ಟೇ ಬಾಕಿ ಇದೆ ಅಂತ ಸ್ಪಷ್ಟನೆ ನೀಡಿದ್ದಾರೆ. ಆದ ಕಾರಣ ಎಲ್ಲ ಮಹಿಳೆಯರು ಸಹ ತಾಳ್ಮೆಯಿಂದ ಕಾಯಿರಿ. ಇನ್ನೇನು ಈ ತಿಂಗಳಲ್ಲೇ ಬರುತ್ತೆ. ಒಂದು ವೇಳೆ ಈ ತಿಂಗಳಲ್ಲೂ ಬಂದಿಲ್ಲ ಅಂದರೆ ಸರ್ಕಾರ ಏನು ಮಾಡಬೇಕಾಗತ್ತೆ, 3 ತಿಂಗಳದು ಅಂದರೆ ಒಟ್ಟಿಗೆ 6,000 ರೂಪಾಯಿಗಳನ್ನು ಹಾಕಬೇಕಾಗುತ್ತೆ. ಬಟ್ ಆ ತಪ್ಪು ಸರ್ಕಾರ ಮಾಡಲ್ಲ. ಯಾಕಂದರೆ ಇಷ್ಟು ದಿನ ಲೇಟ್ ಆಗಿದೆ. ಜನವರಿಲಿ ಹಾಕಿಲ್ಲ, ಡಿಸೆಂಬರಲ್ಲೂ ಹಾಕಿಲ್ಲ, ಇನ್ನೇನು ಫೆಬ್ರವರಿ ಮುಗಿತಾ ಬಂತು. 15ಕ್ಕೆ ಹಾಕ್ತೀನಿ ಅಂತ ಹೇಳಿದರು. ಇನ್ನು ನಾವು 15ಕ್ಕೆ ಹಾಕೋಕ್ಕಾಗಿಲ್ಲ. ಇನ್ಮೇಲಿಂದ ಸ್ಟಾರ್ಟ್ ಮಾಡ್ತೀವಿ ಹಾಕೋಕ್ಕೆ ಅಂತ ನಿನ್ನೆ ಮಾಹಿತಿಯನ್ನು ನೀಡಿದ್ದಾರೆ. ಇವತ್ತು ಇಲ್ಲ ನಾಳೆದ್ರೊಳಗಡೆ ನಿಮ್ಮ ಖಾತೆಗೆ ಅಮೌಂಟ್ ಬಂದು ಜಮಾ ಆಗುವ ಸಾಧ್ಯತೆ ಇದೆ. ಆದ ಕಾರಣ ಯಾವ ಜಿಲ್ಲೆಗೆ ಬರುತ್ತೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳಿದ್ರೆ, ದಾವಣಗೆರೆ, ಶಿವಮೊಗ್ಗ, ರಾಯಚೂರು, ಧಾರವಾಡ, ಬೆಳಗಾವಿ, ಇನ್ನೂ ಸುಮಾರು ಜಿಲ್ಲೆಗಳಿವೆ, ಚಾಮರಾಜನಗರ ಆಗಿರ್ಬೋದು. ಈ ಜಿಲ್ಲೆಗಳಿಗೆ ಮೊದಲ ಹಂತದಲ್ಲಿ ನಾವು ಗೃಹಲಕ್ಷ್ಮಿ ಅಮೌಂಟನ್ನು ಹಾಕ್ತೀವಿ ಅಂತ ಮಾಹಿತಿಯನ್ನು ನೀಡಿದ್ದಾರೆ. ಮೊದಲು ಎಲ್ಲ ಈಗೇನು ಗೃಹಲಕ್ಷ್ಮಿ ಅಮೌಂಟ್ ಬರ್ತಾ ಇತ್ತಲ್ಲ ಸ್ಟಾರ್ಟಿಂಗಿಂದ, ಅವರು ಫಸ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಬೆಳಗಾವಿ ಜಿಲ್ಲೆ ಆಗಿರೋದ್ರಿಂದ ಬೆಳಗಾವಿ ಜಿಲ್ಲೆಗೆ ಮೊದಲು ಅಮೌಂಟ್ ಹಾಕ್ತಾಯಿದ್ರು. ಇದೇ ರೀತಿ
ನಿಮ್ಮ ಖಾತೆಗೆ ಏನಾದರೂ ಅಮೌಂಟ್ ಬಂದು ಜಮಾ ಆದರೆ ಯಾವ್ದಾದ್ರು ಬೇರೆ ಎಲ್ಲ ಗೃಹಲಕ್ಷ್ಮಿಯರು ಅಮೌಂಟ್ ಬಂದು ರಿಸೀವ್ ಮಾಡ್ಕೊತಿರಲ್ಲ, ಸೊ ರಿಸೀವ್ ಮಾಡಿಕೊಂಡಾಗ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ಒಂದು ಕಮೆಂಟ್ ಹಾಕಿ, ನಮಗೆ ಬಂದಿದೆ ಅಂತ ಹಾಕಿ. ಯಾಕಂದರೆ ಬೇರೆ ಮಹಿಳೆಯರು ಸಹ ನೋಡ್ತಾ ಇರ್ತಾರೆ, ಅವರಿಗೆ ನಮ್ಮ ಜಿಲ್ಲೆಗೆ ಬಂದಿಲ್ಲ, ಈ ಥರ ಅವ್ರಿಗೂ ಒಂದು ಡೌಟ್ಸ್ ಇರುತ್ತಲ್ಲ. ಸೊ ಅವ್ರಿಗೇನಾದರೂ ನಿಮ್ಗೇನಾದರೂ ಬಂದರೆ ಇವತ್ತು ನಾಳೆದ್ರೊಳಗಡೆ ಅಮೌಂಟ್ ಬಂದರೆ ನಮಗೆ ಬಂದಿದೆ ಅಂತ ಒಂದು ಕಮೆಂಟ್ ಹಾಕಿದರೆ ಬೇರೆಯವರು ಸಹ ಸ್ವಲ್ಪ ತಾಳ್ಮೆಯಿಂದ ನಮಗೂ ಬರುತ್ತೆ ಅಂತ ವೆಯ್ಟ್ ಮಾಡ್ತಾರೆ. ಒಂದು ಹೋಪ್ ಇರುತ್ತೆ, ನಮಗೂ ಬೇರೆಯವ್ರಿಗೆ ಬಂದಿದೆ ಅಂದರೆ ನಮಗೆ ಬರುತ್ತೆ ಅನ್ನೋ ಒಂದು ಹೋಪ್ ಇರುತ್ತೆ. ಆದ ಕಾರಣ ದಯವಿಟ್ಟು ಯಾರು ರಿಸೀವ್ ಮಾಡ್ಕೊತೀರ ನೋಡಿ ಗೃಹಲಕ್ಷ್ಮಿನ, ಅವರು ಒಂದು ಕಮೆಂಟ್ ಹಾಕಿ ಅಂತ ಕೇಳ್ಕೊತೀನಿ. ಸೊ ಅದೇ ರೀತಿ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದರು. ಯಾವ ಥರ ಬದಲಾವಣೆ? ನಿಮ್ಮ ತಾಲೂಕ್ ಪಂಚಾಯತ್ಗಳಲ್ಲಿ ಹೋಗಿ ನೀವು ಅಮೌಂಟನ್ನು ಕ್ಯಾಶ್ ರೂಪದಲ್ಲಿ ಪಡೆಯಬೇಕು ಅಂತ ಹೇಳಿದರು. ಬಟ್ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಅದಕ್ಕೂ ಸ್ಪಷ್ಟನೆ ನೀಡಿದ್ದಾರೆ. ಸೊ ಆ ಥರ ಯಾವುದೇ ರೀತಿಯಿಂದನೂ ನಾವು ಜಿಲ್ಲಾ ಪಂಚಾಯತ್ಗಳಿಗಾಗಿರ್ಬೋದು, ತಾಲೂಕ್ ಪಂಚಾಯತಿಗಳಿಗಾಗಿರ್ಬೋದು ಈ ಒಂದು ಜವಾಬ್ದಾರಿಯನ್ನು ಅವರಿಗೆ ವಹಿಸಲ್ಲ. ಯಾಕಂದರೆ ಇಲ್ಲಿ ಅವರೇನು ಈ ಒಂದು ಬದಲಾವಣೆ ಮಾಡ್ತೀವಿ ಅಂತ ಕೇಳಿ ಬಂದಾಗ ಎಲ್ಲ ಜನಗಳದ್ದು ಒಂದೇ ಒಂದು ಧ್ವನಿಯಾಗಿತ್ತು. ಯಾಕಂದರೆ ಈ ಥರ ಏನಾದರೂ ಆದರೆ ಅರ್ಧ ಮಧ್ಯವರ್ತಿಗಳೇನಿರ್ತಾರಲ್ಲ ಅವರಿಗೆ ಹೋಗುತ್ತೆ. ದಯವಿಟ್ಟು ಬೇಡ, ಮೊದಲು ಯಾವ ರೀತಿಯಿಂದ ಹಾಕ್ತಿದ್ರೋ ಅದೇ ರೀತಿಯಿಂದ ಹಾಕಿ ಅಂತ ಟ್ವೀಟ್ ಮಾಡೋದಾಗಿರ್ಬೋದು, ಪರ್ಸ್ನಲ್ ಮೆಸೇಜ್ ಕಳಿಸೋದಾಗಿರ್ಬೋದು. ಸೊ ಈ ಥರ ಸೋಷಿಯಲ್ ಮೀಡಿಯಾ ಮತ್ತು ಯೂಟ್ಯೂಬ್ ಈ ಥರ ಏನು ಪ್ಲ್ಯಾಟ್ಫಾರ್ಮ್ ಇದೆಯಲ್ಲ, ಇದರಲ್ಲೆಲ್ಲ ಈ ಮಾಹಿತಿಯೆಲ್ಲ ಅವರಿಗೆ ರೀಚ್ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ. ಸೊ ಆದ ಕಾರಣ ಅವರು ಇಲ್ಲ, ಮೊದಲಿಂದ ಯಾವ ಥರ ನೇರವಾಗಿ ನಿಮ್ಮ ಖಾತೆಗೇನು ಬಂದು ಜಮಾ ಆಗ್ತಿತ್ತಲ್ವ ಅಮೌಂಟು, ಸೊ ಅದೇ ಥರ ಆಗುತ್ತೆ, ಅದರಲ್ಲೇನು ಆತಂಕ ಪಡುವ ಅವಶ್ಯಕತೆ ಇಲ್ಲ ಅಂತ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಮೀಡಿಯಾ ಮುಂದೆ ಮಾತಾಡಿದ್ದಾರೆ. ಸೊ ಇದು ಸಹ ಖುಷಿ ವಿಷಯ. ಯಾಕಂದರೆ ಈ ಥರ ಏನಾದರೂ ಅಂದರೆ ಜಿಲ್ಲಾ ಪಂಚಾಯತಿಗಳಿಗೆ ಅಥವಾ ತಾಲೂಕ್ ಪಂಚಾಯತಿಗಳಿಗೆ ಅಮೌಂಟ್ ಏನಾದರೂ ಹೋದರೆ ಅಲ್ಲಿ ಒಂದು 70% ಅಷ್ಟೇ ಗೃಹಲಕ್ಷ್ಮಿಯವರು ಅಮೌಂಟ್ ರಿಸೀವ್ ಮಾಡ್ಕೊತಾರೆ. ಇನ್ನು ಉಳಿದಿದ್ದ 30% ಮೇಲ್ಗಡೆ ಅಧಿಕಾರಿ ಕೊಟ್ಟೆ, ಕೆಳಗಡೆ ಅಧಿಕಾರಿಗಳಿಗೆ ಕೊಟ್ಟೆ, ಇದೇ ಥರ ಆಗುತ್ತೆ. ಸೊ ಈ ಥರ ಇದ್ದಾಗ ಗೃಹಲಕ್ಷ್ಮಿಯರಿಗೆ ಈ ಕೊಡ್ತಾ ಇರೋದೇ 2,000 ರೂಪಾಯಿ, ಬಟ್ ಅದರಲ್ಲಿ 1,1500 ಬರೋ ಚಾನ್ಸಸ್ ಇರುತ್ತೆ. ಆದ ಕಾರಣ ಮೊದಲಿಂದ ಯಾವ ಥರ ಇತ್ತಲ್ಲ ಅದೇ ಥರ ಹಾಕಿದರೆ ಎಲ್ಲರೂ ಸಹ ಖುಷಿ ಪಡ್ತಾರೆ. ಸೊ ಈಗ ಈ ತಿಂಗಳಲ್ಲಿ ಜಮಾ ಆಗುತ್ತೆ. ಎಷ್ಟು ತಿಂಗಳದ್ದು ಜಮಾ ಆಗುತ್ತೆ ಅಂದರೆ 2 ತಿಂಗಳದ್ದು. ಯಾವ್ಯಾವ ಕಂತಪ್ಪ ಅಂತ ಹೇಳಿದ್ರೆ 16ನೇ ಕಂತು ಮತ್ತು 17ನೇ ಕಂತಿನ ಅಮೌಂಟು ಜಮಾ ಆಗುತ್ತೆ. 16ನೇ ಕಂತಿನ ಅಮೌಂಟ್ 2,000, 17ನೇ ಕಂತಿನ ಅಮೌಂಟ್ 2,000, ಟೋಟಲ್ 4,000 ರೂಪಾಯಿನ ಅಮೌಂಟು ಜಮಾ ಮಾಡ್ತಾರೆ. ಸೊ ಇದಾದಮೇಲೆ ಏನು ಮಾಡ್ತಾರೆ? ಕಂಟಿನ್ಯೂ ಮಾಡ್ತಾರಾ ಅಥವಾ ಸ್ಟಾಪ್ ಮಾಡ್ತಾರಾ ಅಂತ ನಿಮಗೂ ಒಂದು ಕುತೂಹಲ ಇರುತ್ತಲ್ವ. ಯಾವುದೇ ಕಾರಣಕ್ಕೂ ಪಂಚ ಗ್ಯಾರಂಟಿ ಇದೆ, ಸ್ಟಾಪ್ ಮಾಡಲ್ಲ ಅಂತ CM ಸಿದ್ದರಾಮಯ್ಯ ಅವರು ಲಾಸ್ಟ್ ಟೈಮ್ ಮಾಹಿತಿಯನ್ನು ನೀಡಿದರು. ಈಗ ಅಂದರೆ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಅಮೌಂಟ್ ಬಂದಿರದೇ ಇರೋ ಕಾರಣದಿಂದ ನಮ್ಮದು ಅಮೌಂಟ್ ಹಾಕೋಕ್ಕೆ ಲೇಟ್ ಆಯಿತು. ಇಲ್ಲಾಂದರೆ ಇಷ್ಟೊತ್ತಿಗೆ ಆಲ್ರೆಡಿ ನಿಮಗೆ ಅಂದರೆ ತಿಂಗಳ ಕರೆಕ್ಟಾಗಿ ನಿಮ್ಮ ಖಾತೆಗೆ ಬಂದು ನೇರವಾಗಿ ಜಮಾ ಆಗ್ತಾಯಿತ್ತು. ಈ ಒಂದು ಪ್ರಾಬ್ಲಮ್ ಇದ್ದಿದ್ದಕ್ಕೆ ಲೇಟ್ ಆಗಿದೆ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ. ಇನ್ಮೇಲೆ ಈಗ ಏನು 4,000 ನಿಮ್ಮ ಖಾತೆಗೆ ಜಮಾ ಮಾಡ್ತಾರಲ್ಲ, ಅದಾದಮೇಲೆ ಇನ್ನು ತಿಂಗಳ ಕರೆಕ್ಟಾಗಿ ಅಮೌಂಟ್ ಬರುತ್ತೆ. ಯಾಕಂದರೆ ಪೆಂಡಿಂಗ್ ಅಮೌಂಟ್ ಯಾವುದೂ ಇರಲ್ಲ. ಈಗ 4,000 ಜಮಾ ಮಾಡಿದರೆ ನಿಮಗೆ ಮಾರ್ಚಲ್ಲಿ ಏನಾಗುತ್ತೆ, ಫೆಬ್ರವರಿದ ಅಮೌಂಟ್ ಜಮಾ ಆಗುತ್ತೆ. ನೆಕ್ಸ್ಟ್ ಏಪ್ರಿಲಲ್ಲಿ ಮಾರ್ಚ್ ಅಮೌಂಟ್ ಜಮಾ ಆಗುತ್ತೆ. ಈ ಥರ 16ನೇ ಕಂತು 17ನೇ ಕಂತು ಬಂದರೆ 18ನೇ ಕಂತು ಯಾವಾಗ ಬರುತ್ತೆ? ಮಾರ್ಚಲ್ಲಿ ಬರುತ್ತೆ. ಈಗ ಇದನ್ನು ಫೆಬ್ರವರಿ ತಿಂಗಳಲ್ಲಿ ಹಾಕ್ತಾರಾ ಅನ್ನೋದೇ ಎಲ್ಲರಿಗೂ ಡೌಟ್ ಇದೆ. ಕಾದು ನೋಡೋಣ. ಯಾಕಂದರೆ ಇದುವರೆಗೂ ಯಾವುದೇ ಥರದ ಮಾಹಿತಿಯನ್ನು ನೀಡದೇ ಇರೋರು ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು, CM ಸಿದ್ದರಾಮಯ್ಯ ಸರ್ ಆಗಿರ್ಬೋದು, ಕಾಂಗ್ರೆಸ್ಸಲ್ಲಿ ಈ ಒಂದು ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳಿಂದ ಯಾವುದೇ ಥರದ ಮಾಹಿತಿಯನ್ನು ಇಲ್ಲಿವರೆಗೂ ಪಡೆದಿರಲಿಲ್ಲ. ಆದರೆ ನಿನ್ನೆ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಸಚಿವೆಯಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ತಾವೇ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದು ಎಲ್ಲರಿಗೂ ಸಹ ಖುಷಿ ನೀಡಿದೆ. ಸೊ ಎಲ್ಲ ಗೃಹಲಕ್ಷ್ಮಿಯರಿಗೂ ವೇಟ್ ಮಾಡ್ತಾ ಇದ್ರಲ್ವ, ನಿಮ್ಮೆಲ್ಲರಿಗೂ ಸಹ ಅಮೌಂಟ್ ಬಂದೇ ಬರುತ್ತೆ. ಈ ವೀಕಲ್ಲಿ ಇವತ್ತೇ ಜಮಾ ಆಗ್ಬೋದು, ಇಲ್ಲ ನಾಳೆ ಜಮಾ ಆಗ್ಬೋದು. ಮೇ ಬಿ ಇವತ್ತು ಸಂಡೇ, ನಾಳೆಯಿಂದ ನಿಮ್ಮ ಖಾತೆಗೆ ಅಮೌಂಟ್ ಬರ್ಬೋದು ಅನ್ನೋ ಹೋಪ್ ಇದೆ. ಕಾದು ನೋಡೋಣ.